ಹಲೋ ಎವ್ರಿವನ್, ಯು ಪಿ ಎಸ್ ಸಿ ಮೈಂಡ್ ಗೇಮ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಜಿಯೋಗ್ರಫಿಯಲ್ಲಿ ನಾವು ಫ್ಲೂವಿಯಲ್ ಟೋಪೋಗ್ರಫಿ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಇವತ್ತು ಅದರ ಮುಂದಿನ ಭಾಗವನ್ನು ನೋಡ್ತಾ ಹೋಗೋಣ. ರಿವರ್ ಕ್ಯಾಪ್ಚರ್ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೇನೆ ಅಂತ ಹೇಳಿದ್ದೆ. ಇವತ್ತು ಅಲ್ಲಿಂದಾನೇ ಸ್ಟಾರ್ಟ್ ಮಾಡೋಣ. ನೋಡಿ, ಒಂದು ಹಿಲ್ ಇದೆ, ಒಂದು ಬೆಟ್ಟ ಇದೆ ಅಂತ ಇಟ್ಕೊಳ್ಳಿ. ಈ ಕಡೆ ಇಮೇಜ್ ನೋಡಿ, ಹಿಲ್ಲು ಇದು. ಇಮ್ಯಾಜಿನ್ 2 ರಿವರ್ಸ್ ಫ್ಲೋವಿಂಗ್ ಆನ್ 2 ಸೈಡ್ಸ್ ಆಫ್ ಹಿಲ್. 2 ರಿವರು, ಒಂದು ಸೈಡಿಂದ ಹರಿತಾ ಇದ್ರೆ ಇನ್ನೊಂದು ಕಡೆ ಹರಿತಾ ಇದೆ. ರಿವರ್ ಎ ಅನ್ನೋದು ಸ್ಟೀಪರ್ ಸ್ಲೋಪ್. ಸ್ಟೀಪ್ ಅಂತಂದರೆ ಬಹಳ ಆಳ ಕಡಿದಾದಂತಹ ಇಳಿಜಾರು ಅಂತ ಹೇಳ್ತೀವಲ್ವ, ಅಂತಹ ಸ್ಲೋಪಲ್ಲಿ ರಿವರ್ ಎ ಫ್ಲೋ ಆಗ್ತಾ ಇದೆ. ಇನ್ನೊಂದು ರಿವರು ಜೆಂಟ್ಲರ್ ಸ್ಲೋಪ್. ಜೆಂಟ್ಲರ್ ಅಂತಂದರೆ ಅಷ್ಟೇನು ಇಳಿಜಾರು ಇರೋದಿಲ್ಲ. ಹಾಗಾಗಿ ರಿವರ್ಗಳಲ್ಲಿ 2 ಥರ ಈಗ ಹರಿತಾ ಇದೆ. 2 ಥರ, ಈಗ ಒಂದು ಈ ಕಡೆ, ಇನ್ನೊಂದು ಈ ಕಡೆ ಅಲ್ವಾ, ಎ ಮತ್ತು ಬಿ ಅಂತ. ಈಗ ನಿಮ್ಗೆ ಗೊತ್ತಿದೆ, ರಿವರ್ ಹರಿಬೇಕಾದ್ರೆ ಆಳ ಇಳಿಜಾರು ಜಾಸ್ತಿ ಇದ್ದರೆ ಏನಾಗ್ಬಿಡುತ್ತೆ, ರಿವರು ಫ್ಲೋ ಆಗೋದು ಫಾಸ್ಟ್ ಆಗಿಬಿಡುತ್ತೆ. ಫಾಸ್ಟಾಗಿ ಹರಿಬೇಕಾದ್ರೆ ರಿವರ್ ಏನು ಮಾಡುತ್ತೆ, ಇರೋಷನ್ ಜಾಸ್ತಿ ಮಾಡ್ತಾ ಹೋಗುತ್ತೆ. ಸ್ಟೀಪರ್ ಸ್ಲೋಪ್ ಮೀನ್ಸ್ ಫಾಸ್ಟರ್ ರಿವರ್. ವೆನ್ ರಿವರ್ ಬಿಕಮ್ಸ್ ಮೋರ್ ಫಾಸ್ಟರ್, ಇಟ್ ವಿಲ್ ಲೀಡ್ ಟು ಸ್ಟ್ರಾಂಗರ್ ಇರೋಷನ್. ಇವಾಗ ಇರೋಷನ್ ಆವಾಗ ಜಾಸ್ತಿ ಆಗುತ್ತೆ. ಏನಾಗ್ತಾ ಇದೆ ಅಂತಂದರೆ, ರಿವರ್ ಎ ಫ್ಲೋಸ್ ಫಾಸ್ಟರ್. ಯಾಕಂದರೆ ಸ್ಲೋಪ್ ಇದೆ, ಸ್ಟೀಪ್ ಸ್ಲೋಪ್ ಇದೆ. ಎ ಬಹಳ ವೇಗವಾಗಿ ಹರ್ಕೊಂಡು ಹೋಗ್ತಾ ಇದೆ. ಹೋಗಬೇಕಾದ್ರೆ ಇಟ್ ಕಟ್ಸ್ ಇಟ್ಸ್ ವ್ಯಾಲಿ ಡೀಪರ್ ಆ್ಯಂಡ್ ಡೀಪರ್. ಆ ಹೋಗುವಂಥ ವ್ಯಾಲಿಯನ್ನು ಇನ್ನಷ್ಟು ಡೀಪಾಗಿ ಕಟ್ ಮಾಡ್ತಾ ಹೋಗುತ್ತೆ. ಓವರ್ ಥೌಸಂಡ್ಸ್ ಆಫ್ ಇಯರ್ಸ್ ರಿವರ್ ಎ ಕಟ್ಸ್ ಬ್ಯಾಕ್ವರ್ಡ್ ಟುವರ್ಡ್ಸ್ ದಿ ಹಿಲ್. ಥರ ವ್ಯಾಲಿ ಕಟ್ ಮಾಡ್ತಾ 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 ಆ ಹಿಲ್ಲಿನ ಬ್ಯಾಕ್ವರ್ಡ್, ವಾಪಸ್ ತಾವೆಲ್ಲಿಂದ ತಾಯಿಲಿಂದ ಬರ್ತಾ ಇತ್ತಲ್ಲ, ಆ ಒಂದು ಹಾದಿನ ಇನ್ನಷ್ಟು ಕಟ್ ಮಾಡ್ತಾ ಹೋಗುತ್ತೆ. ನೋಡಿ, ಇಲ್ಲಿ ಕಟ್ ಮಾಡ್ತು ಈ ತನಕ ಬರ್ತಾ ಬರ್ತಾ ಒನ್ ಡೇ ಇಟ್ ಕಟ್ಸ್ ಥ್ರೂ ದ ರಿಡ್ಜ್. ಆ ರಿಡ್ಜನ್ನು ಕಟ್ ಮಾಡಿಬಿಡುತ್ತೆ ಆ್ಯಂಡ್ ರೀಚಸ್ ದಿ ಚಾನೆಲ್ ಆಫ್ ರಿವರ್ ಬಿ. 2 ಥರ ರಿವರ್ಗಳು. ಒಂದು ಇಲ್ಲಿ ಇನ್ನೂ ಕ್ಲಿಯರ್ ಆಗಿಬಿಡಿಸ್ತೇನೆ. ಒಂದು ಕಡೆ ಜೆಂಟಲ್ ಸ್ಲೋಪ್ ಇದೆ, ಇನ್ನೊಂದು ಕಡೆ ಸ್ಟೀಪ್ ಸ್ಲೋಪ್ ಇದೆ. ಈಗ ರಿವರ್ ಹರಿತಾ ಇರೋದು ಕಟ್ ಮಾಡ್ತಾ ಬಂದಿದೆ. ಕಟ್ ಮಾಡ್ತಾ ಮಾಡ್ತಾ ಬೇರೆ ಬೇರೆ ಚಾನಲ್ ಮೂಲಕ ಈ ಕಡೆ ಬಂತು. ಇನ್ನೊಂದು ಕಡೆ ಇನ್ನೊಂದು ರಿವರ್ ಹರಿತಾ ಇತ್ತು ಜೆಂಟಲ್ ಸ್ಲೋಪಿಂದ. ಇದು ಹೆಡ್ವರ್ಡ್ ಇರೋಷನ್. ಹೆಡ್ವರ್ಡ್ ಇರೋಷನ್ ಅಂತಂದರೆ ಆ ಹಿಲ್ಲನ್ನೇ ಜಾಸ್ತಿ ಕಟ್ ಮಾಡ್ತಾ ಬರೋದು, ಬ್ಯಾಕ್ವರ್ಡ್ ಕಟ್ ಮಾಡ್ತಾ ಬರೋದು. ಆ ರಿಡ್ಜನ್ನು ಕಟ್ ಮಾಡಿ ಆದಮೇಲೆ ಈ ಕಡೆ ಬಿ ಇತ್ತು, ಈ ಕಡೆ ಎ ಇತ್ತು ಅಂದ್ಕೊಂಡ್ರೆ ಈ ಬಿಯ ಚಾನಲನ್ನು ರೀಚ್ ಆಗಿಬಿಡುತ್ತೆ. ಅದು ಸಡನ್ಲಿ ವಾಟರ್ ಆಫ್ ರಿವರ್ ಬಿ ಗೆಟ್ಸ್ ಡೈವರ್ಟೆಡ್. ಯಾಕಂದರೆ ಈ ಕಡೆ ತುಂಬ ಇಳಿಜಾರಿದೆ, ಇಲ್ಲಿರೋ ವಾಟರು ಈ ಕಡೆ ಡೈವರ್ಟ್ ಆಗಿಬಿಡುತ್ತೆ. ಆವಾಗ ಇಳಿಜಾರಿನ ಕಡೆ ಇಟ್ ನೌ ಫ್ಲೋಸ್ ಇನ್ ಟು ರಿವರ್ ಎ. ಈ ಬಿನ ವಾಟರ್ ಸಹ ರಿವರ್ ಎ ಮೂಲಕ ಈಗ ಫ್ಲೋ ಆಗುತ್ತೆ. ಹಾಗಾಗಿ ರಿವರ್ ಎ ಏನು ಮಾಡ್ತೆ, ಈಗ ರಿವರ್ ಎ captured river B. River A has captured river B. This event is called river capture stream piracy. ಇವೆಂಟಿಗೆ ನಾವು ರಿವರ್ ಕ್ಯಾಪ್ಚರ್ ಅಥವಾ ಸ್ಟ್ರೀಮ್ ಪೈರಸಿ ಅಂತ ಕರೀತೇವೆ. ಏನು ಸಿಂಪಲ್ ಆಗಿ ಹೇಳೋದು ಅಂತಂದರೆ, ರಿವರ್ ಕ್ಯಾಪ್ಚರ್ ಇಸ್ ದಿ ಡೈವರ್ಷನ್ ಆಫ್ ದಿ ಫ್ಲೋ ಆಫ್ ಒನ್ ರಿವರ್ ಇನ್ ಟು ಅನದರ್ ಡ್ಯೂ ಟು ಹೆಡ್ವರ್ಡ್ ಇರೋಷನ್ ಬೈ ಅ ಮೋರ್ ಪವರ್ಫುಲ್ ರಿವರ್. ಇದರ ನೋಟ್ಸನ್ನು ಆಮೇಲೆ ಕೊಟ್ಟಿದ್ದಾನೆ ಕೆಳಗಡೆ, ಅಲ್ಲಿ ನೋಡ್ಕೊಂಡು ಬರೀರಿ. ಆದರೆ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಏನಾಗ್ತಾ ಇದೆ, ರಿವರ್ ಕ್ಯಾಪ್ಚರ್ನಲ್ಲಿ ಒಂದು ರಿವರಿನ ಫ್ಲೋ ಡೈವರ್ಟ್ ಆಗ್ತಾ ಇದೆ, ಇನ್ನೊಂದು ರಿವರಿಗೆ ಹೋಗಿ ಸೇರಿಕೊಳ್ತಾ ಇದೆ. ಯಾಕಂತಂದರೆ ಆ ಇನ್ನೊಂದು ರಿವರು ಇರೋಷನ್ ಜಾಸ್ತಿ ಮಾಡ್ತಾ ಇದೆ, ಪವರ್ಫುಲ್ ಆಗಿದೆ. ಇಲ್ಲಿ ಬರುವಂಥ ಬೇರೆ ಬೇರೆ ಟರ್ಮ್ಗಳು ನೋಡಿ. ಕ್ಯಾಪ್ಟರ್ ಸ್ಟ್ರೀಮ್ ಅಂತ. ಕ್ಯಾಪ್ಟರ್ ಸ್ಟ್ರೀಮ್ ಅಂತಂದರೆ ರಿವರ್ ದಟ್ ಕ್ಯಾಪ್ಚರ್ಸ್. ಯಾವುದು ಇಲ್ಲಿ ಎ ಅಂತಿತ್ತಲ್ವಾ, ಸ್ಟ್ರಾಂಗರ್ ರಿವರು, ಅದು ಕ್ಯಾಪ್ಟರ್ ಸ್ಟ್ರೀಮು. ಯಾವುದು ಇನ್ನೊಂದನ್ನು ಕ್ಯಾಪ್ಚರ್ ಮಾಡ್ಕೊಳ್ತಾ ಇದೆಯೋ ಅದು ಕ್ಯಾಪ್ಟರ್ ಸ್ಟ್ರೀಮು. ಕ್ಯಾಪ್ಚರ್ಡ್ ಸ್ಟ್ರೀಮ್ ಅಂತಂದರೆ ರಿವರ್ ದಟ್ ಲೂಸಸ್ ವಾಟರ್. ಬಿ ಅಂತಿತ್ತು ನೋಡಿ, ಬಿ ಹೋಗಿ ಆಮೇಲೆ ಡೈವರ್ಟ್ ಆಗಿ ಎಲ್ಲಿ ಸೇರ್ಕೊಂಡ್ಬಿಡ್ತು. ರಿವರ್ ವಿಚ್ ಲೂಸಸ್ ಇಟ್ಸ್ ವಾಟರ್ ಇಸ್ ನೋನ್ ಆ್ಯಸ್ ಕ್ಯಾಪ್ಚರ್ಡ್ ಸ್ಟ್ರೀಮ್. ಇನ್ನು ಎಲ್ಬೋ ಆಫ್ ಕ್ಯಾಪ್ಚರ್. ಎಲ್ಬೋ ಅಂತಂದರೆ ಶಾರ್ಪ್ ಬೆಂಡ್ ವ್ಯಾರ್ ಡೈವರ್ಷನ್ ಹ್ಯಾಪನ್ಸ್. ಫಸ್ಟ್ ಹೀಗೆ ಹರಿತಾ ಇತ್ತು, ಆಮೇಲೆ ಏನಾಯಿತು,
ಎ ಕ್ಯಾಪ್ಚರ್ ಮಾಡಾದ್ಮೇಲೆ ಬೆಂಡ್ ಆಗಿಬಿಡ್ತೀವಿ ಈ ಕಡೆ ನೋಡಿ, ಆ ಬೆಂಡಿಗೆ ನಾವು ಎಲ್ಬೋ ಆಫ್ ಕ್ಯಾಪ್ಚರ್ ಅಂತ ಕರಿತೇವೆ. ಆ್ಯಂಡ್ ಬಿ ಹೆಡೆಡ್ ಸ್ಟ್ರೀಮ್ ಅಂದರೆ ರಿಮೈನಿಂಗ್ ವೀಕ್ ಪಾರ್ಟ್ ಆಫ್ ಕ್ಯಾಪ್ಚರ್ ರಿವರ್, ಉಳಿದಿರುವಂಥ ವೀಕ್ ಪಾರ್ಟು ಬಿ ಹೆಡೆಡ್ ಸ್ಟ್ರೀಮ್ ಅಂತ ಕರಿತೇವೆ. ಅದಕ್ಕೆ ಯಾಕೆ ಆಗ್ತಾ ಇದೆ ಅಂತ ಅರ್ಥ ಆಯ್ತಾ ಇದು? ಯಾಕಂದರೆ ಸ್ಲೋಪಲ್ಲಿ ಡಿಫ್ರೆನ್ಸ್ ಇದೆ ಅಲ್ವಾ. ಮೊದಲು ಇದು ಜೆಂಟಲ್ ಸ್ಲೋಪಿಂದ ಹರಿತಾ ಇತ್ತು, ಈ ಎಯ ಒಂದು ಸ್ಲೋಪ್ ಸ್ಟೀಪ್ ಆಗಿತ್ತು, ಎ ಇರೋಡ್ ಮಾಡ್ತಾ ಮಾಡ್ತಾ ಇದ್ರ ಚಾನಲ್ ತನಕ ಬಂತು ಅಲ್ವಾ. ಇರೋಸಿವ್ ಪವರ್ ಚೇಂಜ್ ಇದೆ, ಎದು ಬೇರೆ ಇದೆ, ಎ ಸ್ಟ್ರಾಂಗರ್ ಇದೆ, ಬಿ ಅಷ್ಟು ಸ್ಟ್ರಾಂಗರ್ ಆಗಿಲ್ಲ, ಹೆಡ್ವರ್ಡ್ ಇರೋಷನ್ ಆಗ್ತಾ ಇದೆ. ಮತ್ತು ಅದ್ರ ಜೊತೆ ರಾಕ್ ಸ್ಟ್ರಕ್ಚರ್ ಸಾಫ್ಟ್ ಆಗಿದೆಯಾ, ಜಿಯೋಲಾಜಿಕಲ್ ವೀಕ್ನೆಸ್ ಯಾವ ಥರ ಇದೆ ಅನ್ನೋದು ಸಹ ಇಲ್ಲಿ ಮುಖ್ಯ ಆಗಿರುತ್ತೆ. ಹಾಗಾದರೆ ಡಸ್ ರಿವರ್ ಕ್ಯಾಪ್ಚರ್ ಹ್ಯಾಪನ್ ಸಡನ್ಲಿ? ಒಂದೇ ಸರಿ ಆಗಿಬಿಡುತ್ತಾ ಇದು? ಇಲ್ಲ, ಎಷ್ಟೋ ಸಾರಿ ಇಟ್ ಟೇಕ್ಸ್ ಥೌಸಂಡ್ಸ್ ಟು ಮಿಲಿಯನ್ಸ್ ಆಫ್ ಇಯರ್ಸ್. ಸಡನ್ ಫ್ಲಡ್ಸ್ ಡೋಂಟ್ ಕಾಸ್ ಇಟ್. ಸಡನ್ನಾಗಿ ಆಗುವಂಥ ಫ್ಲಡ್ಡಿಂದ ಈ ಥರ ಆಗೋದಿಲ್ಲ. ಮುಖ್ಯವಾಗಿ ಹೇಳೋದಾದರೆ ಸುಮಾರು ಸಾವಿರಾರು ವರ್ಷಗಳು ಬೇಕಾಗುತ್ತೆ. ಇಸ್ ರಿವರ್ ಕ್ಯಾಪ್ಚರ್ ಮ್ಯಾನ್ ಮೇಡ್? ಮನುಷ್ಯ ನಿರ್ಮಿತನ ಇದು? ಅಲ್ಲ, ಇಟ್ ಈಸ್ ಅ ನ್ಯಾಚುರಲ್ ಜಿಯೋಮಾರ್ಫೊಲಾಜಿಕಲ್ ಪ್ರೊಸೆಸ್ ಇದು. ಡಸ್ ದಿ ಎಂಟೈರ್ ರಿವರ್ ಡಿಸಪಿಯರ್? ಇಲ್ಲಿ ಇನ್ನೊಂದು ರಿವರ್ ಕಂಪ್ಲೀಟಾಗಿ ಡಿಸಪಿಯರ್ ಆಗಿಬಿಡುತ್ತಾ? ನೋ, ಓನ್ಲಿ ದಿ ಅಪ್ಪರ್ ಪಾರ್ಟ್, ಹೆಡ್ ವಾಟರ್ಸ್ ಗೆಟ್ಸ್ ಡೈವರ್ಟೆಡ್. ಅಪ್ಪರ್ ಪಾರ್ಟ್ ಇರ್ತಲ್ವ ಅದು ಡೈವರ್ಟ್ ಆಗುತ್ತೆ. ಲೋವರ್ ಪಾರ್ಟ್ ಬಿಕಮ್ಸ್ ಅ ಸ್ಮಾಲ್ ಆರ್ ಡ್ರೈ ಸ್ಟ್ರೀಮ್. ಒಂದು ಲೋವರ್ ಪಾರ್ಟು ಡ್ರೈ ಆಗಿರ್ಬೋದು, ಸ್ಮಾಲ್ ಸ್ಟ್ರೀಮ್ ಥರ ಕಂಟಿನ್ಯೂ ಹಾಗೆ ಇರುತ್ತೆ. ನೆಕ್ಸ್ಟು, ವೈ ಡಸಂಟ್ ದಿ ವೀಕರ್ ರಿವರ್ ಫೈಟ್ಸ್ ಬ್ಯಾಕ್? ವೀಕ್ ಆಗಿರೋ ರಿವರು ಯಾಕೆ ವಾಪಸ್ ಫೈಟ್ ಮಾಡಲ್ಲ? ಬಿಕಾಸ್ ಸ್ಲೋಪ್ ನೋಡಿ, ಇಟ್ ಫ್ಲೋಸ್ ಆನ್ ಎ ಜೆಂಟಲ್ ಸ್ಲೋಪ್, ಇಟ್ ಹ್ಯಾಸ್ ಲೆಸ್ ಇರೋಸಿವ್ ಪವರ್. ಸ್ಲೋಪ್ ಜೆಂಟಲ್ ಆಗಿರೋದ್ರಿಂದ ಸ್ಪೀಡ್ ಇರೋದಿಲ್ಲ, ಎನರ್ಜಿ ಇರೋದಿಲ್ಲ, ಇರೋಸಿವ್ ಪವರ್ ಇರೋದಿಲ್ಲ. ಸೊ ರಿವರ್ಸ್ ಡೋಂಟ್ ಚೂಸ್, ಹಿಯರ್ ಗ್ರಾವಿಟಿ ಡಿಸೈಡ್ಸ್. ಇದು ಇಂಪಾರ್ಟೆಂಟ್. ರಿವರ್ ಚೂಸ್ ಮಾಡೋದಲ್ಲ, ಗ್ರಾವಿಟಿ ಮತ್ತು ಆ ಸ್ಲೋಪ್ ಅದೆಲ್ಲದರಿಂದ ಇದು ಡಿಸೈಡ್ ಆಗೋದು. ಇನ್ನು ಈಸ್ ರಿವರ್ ಕ್ಯಾಪ್ಚರ್ ಸೇಮ್ ಆ್ಯಸ್ ರಿವರ್ ಶಿಫ್ಟಿಂಗ್? ರಿವರ್ ಶಿಫ್ಟಿಂಗು ಮತ್ತು ರಿವರ್ ಕ್ಯಾಪ್ಚರ್ ಎರಡು ಸೇಮ ಅಂತ ನೋಡಿದರೆ ಅಲ್ಲ. ರಿವರ್ ಕ್ಯಾಪ್ಚರ್ ಅಂತಂದರೆ ಒನ್ ರಿವರ್ ಸ್ಟೀಲ್ಸ್ ಅನದರ್, ಒಂದು ಇನ್ನೊಂದನ್ನು ಕ್ಯಾಪ್ಚರ್ ಮಾಡ್ಕೊಳ್ತಾ ಇದೆ. ರಿವರ್ ಶಿಫ್ಟಿಂಗ್ ಅಂತಂದರೆ ಸೇಮ್ ರಿವರ್ ಚೇಂಜಸ್ ಇಟ್ಸ್ ಕೋರ್ಸ್, ತನ್ನ ಕೋರ್ಸನ್ನು, ಹರಿಯುವ ಪಥವನ್ನು ಬಂದು ಆ ಇಡೀ ಒಂದು ಹಾದಿಯನ್ನೇ ಬದಲಾಯಿಸ್ಕೊಂಡಾಗ ರಿವರ್ ಶಿಫ್ಟಿಂಗ್ ಅಂತ ಹೇಳಬಹುದು. ಒಂದು ಶಾರ್ಟ್ ನೋಟ್ಸ್ ಇಲ್ಲಿ ಕೊಟ್ಟಿದ್ದೇನೆ, ಪಾಸ್ ಮಾಡಿ ಬರ್ಕೊಳ್ಳಿ. ಸ್ವಲ್ಪ ಝೂಮ್ ಔಟ್ ಮಾಡ್ತಾನೆ ಬೇಕಿದ್ರೆ, ಕಾಣಿಸ್ತಾ ಇರ್ಬೋದಲ್ವಾ? ಇಷ್ಟು. ಎಸ್, ರಿವರ್ ಕ್ಯಾಪ್ಚರ್ ಅಥವಾ ಸ್ಟ್ರೀಮ್ ಪೈರಸಿ ಅಂತ. ಇದು ಶಾರ್ಟ್ ನೋಟ್ಸ್ ಇದರದ್ದು, ಪಾಸ್ ಮಾಡಿ ಬರ್ಕೊಳ್ಳಿ. ಓಕೆನಾ? ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಿದ್ದೇನೆ. ನೆಕ್ಸ್ಟು ಮ್ಯಾಚೂರ್ ಸ್ಟೇಜ್ ಆಫ್ ಅ ರಿವರ್. ಒಂದು ರಿವರಿನ ಯಂಗ್ ಸ್ಟೇಜು, ಮ್ಯಾಚೂರ್ ಸ್ಟೇಜು, ಓಲ್ಡ್ ಸ್ಟೇಜ್ ಅಂತೆಲ್ಲ ಇರುತ್ತೆ ಅಂತ ನಾವು ಲಾಸ್ಟಲ್ಲಿ ನೋಡಿದ್ವಿ ಕೆಲವು ದಿನಗಳ ಹಿಂದೆ. ನೆನಪಿದೆಯಾ ನನಗೆ ಗೊತ್ತಿಲ್ಲ, ಒಂದು ಸಾರಿ ಬೇಕಿದ್ರೆ ರಿವೈಸ್ ಮಾಡಿ ಅದನ್ನು. ಮ್ಯಾಚೂರ್ ಸ್ಟೇಜಲ್ಲಿ ಏನಾಗುತ್ತೆ? ದೊಡ್ಡ ಹಿಮಾಲಯ ಪರ್ವತಗಳಿಂದ ಯಾವುದೋ ನದಿ ಹರಿದು ಬರ್ತಾ ಇದೆ ಅಂತ ಇಟ್ಕೊಳ್ಳಿ ಅಲ್ವಾ. ಎಲ್ಲ ಸ್ಟಾರ್ಟಿಂಗಲ್ಲಿ ಅದರ ಜೋಶ್ ಯಾವ ಥರ ಇತ್ತು, ಫೋರ್ಸ್ ಯಾವ ಥರ ಇತ್ತು ಯಂಗ್ ಸ್ಟೇಜಲ್ಲಿ ಅಲ್ವಾ. ಈಗ ಮೆಚೂರ್ ಆಗ್ತಾ ಇದೆ, ಆಲ್ರೆಡಿ ಕಮ್ ಡೌನ್ ಫ್ರಮ್ ಸ್ಟೀಪ್ ಮೌಂಟೇನ್ಸ್. ಮೊದಲನೇ ಹಂತವನ್ನು ದಾಟಿ ಎರಡನೇ ಹಂತಕ್ಕೆ ಬರ್ತಾ ಇದೆ. ಎರಡನೇ ಹಂತಕ್ಕೆ ಬಂದ ಮೇಲೆ ಸ್ಟೀಪ್ ಮೌಂಟೇನ್ಸ್ಗಳು ಇರೋದಿಲ್ಲ ಜಾಸ್ತಿ, ಫ್ಲ್ಯಾಟರ್ ಲ್ಯಾಂಡ್, ಸಮತಟ್ಟಾದ ಪ್ರದೇಶಗಳು ಜಾಸ್ತಿ ಕಂಡು ಬರ್ತಾ ಹೋಗುತ್ತೆ. ಹೀಗಾಗಿ ಲಾಸ್ಟ್ ಮಚ್ ಆಫ್ ಇಟ್ಸ್ ಸ್ಪೀಡ್. ಇಳಿಜಾರಿದ್ದರೆ, ಸ್ಟೀಪ್ ಮೌಂಟೇನ್ ಇದ್ದರೆ ಸ್ಪೀಡ್ ಜಾಸ್ತಿ ಇರ್ತಾಯಿತ್ತು. ಲ್ಯಾಂಡ್ ಫ್ಲ್ಯಾಟ್ ಆಗಿರೋದ್ರಿಂದ ಎಷ್ಟೋ ಪ್ರಮಾಣದ ವೇಗ ಇಲ್ಲಿ ಕಡಿಮೆ ಆಗಿಬಿಟ್ಟಿದೆ. ಸೊ ನೌ ಇಟ್ ಬಿಹೇವ್ಸ್ ಡಿಫರೆಂಟ್ಲಿ. ನೀವು ಒಂದು ಜಲಪಾತ ಮೇಲುಗಡೆಯಿಂದ ಹರಿಯೋದಕ್ಕೂ ನದಿ ಒಂದು ಸಮತಟ್ಟಾದ ಪ್ರದೇಶದಲ್ಲಿ ಹರಿಯೋದಕ್ಕೂ ಡಿಫ್ರೆನ್ಸ್ ಏನು ಅಂತ ಇಮ್ಯಾಜಿನ್ ಮಾಡ್ಕೊಳ್ಬಹುದು ಅಲ್ವಾ. ಮೊದಲು ಆಗಿದ್ದರೆ ಸ್ಟೀಪ್ ಆಗಿದ್ದರೆ ಕಟಿಂಗ್ ಡೌನ್ವರ್ಡ್ ಕಟ್ ಮಾಡ್ತಾ ಇತ್ತು. ಈಗ ಕಟಿಂಗ್ ಸೈಡ್ ವೇ ಕಟ್ ಆಗೋದು ಜಾಸ್ತಿ ಆಗ್ತಾ ಇದೆ. ಹಾಗಾದರೆ ವಾಟ್ ಎಕ್ಸಾಕ್ಟ್ಲಿ ಚೇಂಜಸ್ ಇನ್ ದಿಸ್ ಸ್ಟೇಜ್? ಏನು ಎಕ್ಸಾಕ್ಟಾಗಿ ಚೇಂಜಸ್ ಆಗೋದು? ಸ್ಲೋಪ್ ಬಿಕಮ್ಸ್ ಜೆಂಟಲ್ ಅಲ್ವಾ. ಮೌಂಟೇನ್ಸ್ಗಳಿಲ್ಲ, ಮೌಂಟೇನ್ಸ್ ಆರ್ ಓವರ್, ಲ್ಯಾಂಡ್ ಬಿಕಮ್ಸ್ ಫ್ಲ್ಯಾಟ್ ಲ್ಯಾಂಡ್ ಇರೋದ್ರಿಂದ ಸ್ಲೋಪ್ಗಳು ಜೆಂಟಲ್ ಆಗ್ತಾ ಹೋಗುತ್ತೆ. ಜೆಂಟಲ್ ಅಂತಂದರೆ ಕಡಿದ ಆಳ ಇಲ್ಲದೆ ಇರೋದು, ಸ್ವಲ್ಪ ಸಮತಟ್ಟಾದ ಹತ್ತಿರ ಆಗ್ತಾ ಹೋಗುತ್ತೆ. ಸ್ಪೀಡ್ ರೆಡ್ಯೂಸ್ ಆಗುತ್ತೆ ಅಲ್ವಾ, ಸ್ಲೋಪ್ ಇಲ್ಲ, ಲೆಸ್ ಫೋರ್ಸು. ಸೊ ಇರೋಷನ್ ಸ್ಟೈಲ್ ಚೇಂಜಸ್. ಈಗ ಮೊದಲು ವರ್ಟಿಕಲ್ ಇರೋಷನ್ ಆಗ್ತಾ ಇತ್ತು, ಅದು ಕಡಿಮೆ ಆಗಿ ಲ್ಯಾಟ್ರಲ್ ಇರೋಷನ್ ಆಗ್ತಾ ಹೋಗುತ್ತೆ. ವರ್ಟಿಕಲ್ ಅಂತಂದರೆ
ಮೇಲಿಂದ ಕೆಳಗಡೆ ಈ ರೀತಿಯಾದ ಡೌನ್ವರ್ಡ್ ಕಟ್ಟಿಂಗು. ಲ್ಯಾಟ್ರಲ್ ಅಂತಂದರೆ ಸೈಡ್ ವೇಸ್, ನದಿ ಹೀಗೆ ಹರಿತಾ ಇರಬೇಕಾದ್ರೆ ಸೈಡಲ್ಲಿ ಕಟ್ ಮಾಡೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಸೈಡ್ ವೇಸ್ ಕಟಿಂಗ್ ಇನ್ಕ್ರೀಸಸ್. ಸೊ ರಿವರ್ ಸ್ಟಾರ್ಟ್ಸ್ ವೈಡನಿಂಗ್ ಇಟ್ಸ್ ವ್ಯಾಲಿ ಇನ್ಸ್ಟೆಡ್ ಆಫ್ ಡೀಪನಿಂಗ್ ಇಟ್. ನೋಡಿ, ನಾವು ಈ ಥರ ನೋಡಿದ್ವಿ, ಎರಡು ಪರ್ವತಗಳ ನಡುವೆ ವಿ ಶೇಪ್ಡ್ ವ್ಯಾಲಿ ಬರುತ್ತೆ ಅಂತ ನೋಡಿದ್ವಲ್ವಾ, ನದಿ ಈಗ ಹರಿತಾ ಇರುತ್ತೆ. ಈಗ ಆವಾಗೇನಾಗ್ತಾ ಇತ್ತು, ಡೀಪ್ ಆಗ್ತಾ ಇತ್ತು ವ್ಯಾಲಿ. ಈಗ ಹಾಗಲ್ಲ, ಈಗ ವೈಡ್ ಆಗ್ತಾ ಇದೆ, ಯಾಕಂದರೆ ಈ ಥರ ಹರಿತಾ ಇದೆ ನದಿ. ಸೊ ಇದೇನೋ ಬ್ಯಾಲೆನ್ಸ್ ಸ್ಟೇಜ್ ಅಂತ ಹೇಳ್ಬೋದು. ಮೆಚೂರ್ ಸ್ಟೇಜ್ನಲ್ಲಿ ಇರೋಷನ್ ಆಗುತ್ತೆ, ಟ್ರಾನ್ಸ್ಪೋರ್ಟೇಷನ್ ಸಹ ಆಗುತ್ತೆ, ಡಿಪಾಸಿಷನ್ ಸಹ ಆಲ್ಸೋ ಸ್ಟಾರ್ಟ್ ಆಗುತ್ತೆ. ಸೊ ಆಲ್ ತ್ರೀ ವರ್ಕ್ ಟುಗೆದರ್. ದಟ್ಸ್ ವೈ ವಿ ಕಾಲ್ ಇಟ್ ಎ ಬ್ಯಾಲೆನ್ಸ್ ಸ್ಟೇಜ್. ನೋಡಿ, ಒಬ್ಬ ವ್ಯಕ್ತಿ ಯಂಗ್ ಇದ್ದಾಗಿಂದ ಮೆಚೂರ್ ಆಗ್ತಾ ಇದ್ದ ಹಾಗೆ ಎಲ್ಲವನ್ನ ಬ್ಯಾಲೆನ್ಸ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇರ್ತಾನೆ ಅಲ್ವಾ. ಅದೇ ಥರ ರಿವರ್ಗಳು ಸಹ ಹಾಗೆ ಮೆಚೂರ್ ಸ್ಟೇಜಿಗೆ ಬಂದಾಗ ಇರೋಷನ್ ಆಗ್ತಾ ಇರುತ್ತೆ, ಟ್ರಾನ್ಸ್ಪೋರ್ಟೇಷನು, ಡಿಪಾಸಿಷನ್ನು ಎಲ್ಲವನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಆಲ್ ತ್ರೀ ವರ್ಕ್ ಟುಗೆದರ್. ಇನ್ನು ಕ್ಯಾರಿಂಗ್ ಕೆಪಾಸಿಟಿ, ಯಾವ ಪ್ರಮಾಣದ ಕಲ್ಲು, ವಸ್ತು, ಬೇರೆ ಬೇರೆಗಳನ್ನ ಅದು ಕ್ಯಾರಿ ಮಾಡುತ್ತೆ. ಹೇಗೂ ಸ್ಪೀಡ್ ಡಿಕ್ರೀಸ್ ಆಗಿದೆ, ಹಾಗಾದರೆ ಏನಾಗಿರ್ಬೋದು, ಕ್ಯಾರಿಂಗ್ ಕೆಪಾಸಿಟಿ ಆಲ್ಸೋ ಡಿಕ್ರೀಸಸ್ ಅಲ್ವಾ. ಎಷ್ಟನ್ನು ಮೊದಲು ಹೊತ್ಕೊಂಡು ಬರ್ಲಿಕ್ಕೆ ಆಗ್ತಾ ಇತ್ತು ಅಷ್ಟು ಫೋರ್ಸಲ್ಲಿಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ. ರಿವರ್ ಕೆನಾಟ್ ಕ್ಯಾರಿ ವೆರಿ ಹೆವಿ ಬೌಲ್ಡರ್ಸ್, ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳನ್ನು ಈಗ ಹೊತ್ಕೊ ಬರ್ಲಿಕ್ಕೆ ಆಗೋದಿಲ್ಲ. ಆದರೆ ಮೀಡಿಯಮ್ ಸೈಜ್ ಸ್ಟೋನ್ಗಳನ್ನು, ಸ್ಯಾಂಡು, ಫೈನ್ ಸೆಡಿಮೆಂಟ್ಗಳನ್ನು ತಗೊಬಂದು ಜಾಸ್ತಿ ದೂರ ತೆಗೆದುಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಅದರ ಹತ್ರ ಎಲ್ಲಾಗುತ್ತೋ ಅಲ್ಲಿ ಅದನ್ನು ಡಿಪಾಸಿಟ್ ಮಾಡುತ್ತೆ. ಸೊ ಹಿಯರ್ ಡಿಪಾಸಿಷನ್ ಬಿಗಿನ್ಸ್. ಇನ್ನು ವ್ಯಾಲಿ ಶೇಪ್ ಹೇಗೆ ಚೇಂಜ್ ಆಯಿತು ಅಂತ ಜಸ್ಟ್ ನೋಡಿದ್ವಿ ಅಲ್ವಾ. ಮೊದಲು ನ್ಯಾರೋ ಇತ್ತು, ಚಿಕ್ಕದು, ಡೀಪ್ ಆಗಿರ್ತಾ ಇತ್ತು, ವಿ ಶೇಪ್ಡ್ ವ್ಯಾಲಿ ಇರ್ತಾ ಇತ್ತು. ಆದರೆ ಈಗ ಹಾಗಲ್ಲ, ಮೊದಲು ಹೀಗಿರೋದು ಈಗ ಹೀಗಾಗ್ತಾ ಇದೆ. ವ್ಯಾಲಿ ವೈಡರು, ಶಾಲೋವರು, ಬ್ರಾಡ್ ವ್ಯಾಲಿ, ವಿಯಿಂದ ಈಗ ಯುಗೆ ಕನ್ವರ್ಟ್ ಆಗ್ತಾ ಇದೆ ವ್ಯಾಲಿ ಶೇಪ್. ಮತ್ತು ಈ ಥರ ಆಗಬೇಕಾದ್ರೆ ಮೆಚೂರ್ ಸ್ಟೇಜ್ನಲ್ಲಿ ಏನೇನು ಕಂಡು ಬರುತ್ತಾ ಇದೆ ನೋಡಿ. ಇಲ್ಲಿ ಒಂದು ನದಿ ಹರಿದು ಬರ್ತಾ ಇದೆ ಅಂತ ಕಲ್ಪನೆ ಮಾಡ್ಕೊಳ್ಳಿ. ಇದಿದೆ ಫೋಟೋದಲ್ಲಿ ನಿಮ್ಗೆ ಕಾಣಿಸ್ತಾ ಇದೆಯಾ ಗೊತ್ತಿಲ್ಲ, ಸ್ವಲ್ಪ ಡಾರ್ಕ್. ಈ ಥರ ನದಿಯಲ್ಲಿ ಹರಿದು ಬರ್ತಾ ಇದೆ, ಓಕೆನಾ. ಸೊ ಅಲ್ಯೂವಿಯಲ್ ಫ್ಯಾನ್ ಅಂತ ಕರೀತೇವೆ. ಅಲ್ಯೂವಿಯಲ್ ಫ್ಯಾನ್ ಅಂತಂದರೆ ಇದು ಒಂದು ಫೀಚರ್. ಎಲ್ಲಿ ಕಂಡು ಬರೋ ಫೀಚರು, ರಿವರಿನ ಮ್ಯಾಚೂರ್ ಸ್ಟೇಜ್ನಲ್ಲಿ ಕಂಡು ಬರುವಂಥ ಫೀಚರು. ಫ್ಯಾನ್ ಶೇಪ್ಡ್ ಡೆಪಾಸಿಟ್ ಆಫ್ ಸೆಡಿಮೆಂಟ್ಸ್ ಫಾರ್ಮ್ಡ್ ಅಂಡ್ ರಿವರ್ ಸಡನ್ಲಿ ಸ್ಲೋಸ್ ಡೌನ್. ಏನಾಯಿತು ಹೇಳಿ, ಮೌಂಟೇನಿಂದ ಬರ್ತಾ ಇರೋ ರಿವರು ಅಷ್ಟು ಜೋಶಿಂದ ಬರ್ತಾ ಇತ್ತು, ಆದರೆ ಈಗ ಗೊತ್ತಾಗ್ಬಿಟ್ಟಿದೆ ಮುಂದೆ ಸ್ಟೀಪ್ ಇಲ್ಲ, ಸ್ಲೋಪ್ ಇಲ್ಲ ಅಂತ. ಅವಾಗ ರಿವರ್ ರಶಿಂಗ್ ಡೌನ್ ಅ ಮೌಂಟೇನ್ ಸಡನ್ಲಿ ಇಟ್ ರೀಚಸ್ ಫ್ಲ್ಯಾಟ್ ಲ್ಯಾಂಡ್. ಸಡನ್ ಆಗಿ ಒಂದು ಫ್ಲ್ಯಾಟ್ ಲ್ಯಾಂಡ್ ಸಿಕ್ಬಿಟ್ಟಿದೆ ಈಗ. ಅವಾಗ ಏನಾಗ್ಬಿಡುತ್ತೆ, ಮೇಲಿಂದ ತಂದಂತಹ ಸೆಡಿಮೆಂಟ್ಸ್ಗಳನ್ನು ಅದು ಅಲ್ಲಿ ಬಿಸಾಕತ್ತೆ ಅಲ್ವಾ. ಅಲ್ಲಿ ಫ್ಯಾನ್ ಶೇಪ್ ಡೆಪಾಸಿಟ್ ಮಾಡುತ್ತೆ. ಡೆಪಾಸಿಟ್ ಮಾಡಬೇಕಾದ್ರೆ ಏನು ನಮ್ಮ ಥರ ಇಂತಿಂಥ ಕಡೆ ಹೀಗೆ ಡೆಪಾಸಿಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡು ಮಾಡ್ಲಿಕ್ಕಾಗುತ್ತಾ, ಆಗಲ್ಲ. ಸೊ ರಿವರ್ ಸಡನ್ಲಿ ಸ್ಲೋ ಆದಾಗ ಆ ಡೆಪಾಸಿಷನ್ನು ಈ ಥರ ಬೇರೆ ಬೇರೆ ಸ್ಟ್ರಕ್ಚರಲ್ಲಿ ಅಲ್ಲಿ ಡೆಪಾಸಿಟ್ ಆಗುತ್ತೆ. ರಿವರ್ ಬಂತು, ಡೆಪಾಸಿಟ್ ಆಯಿತು, ಫ್ಲ್ಯಾಟ್ ಲ್ಯಾಂಡಿಗೆ ಬಂದಾಗ ಸೊ ವಾಟ್ ಹ್ಯಾಪನ್ಸ್ ಹಿಯರ್, ಸ್ಪೀಡ್ ಡ್ರಾಪ್ ಸಡನ್ಲಿ ಅಲ್ವಾ. ಸಡನ್ನಾಗಿ ಸ್ಪೀಡ್ ಡ್ರಾಪ್ ಆಯಿತು. ಸ್ಪೀಡ್ ಡ್ರಾಪ್ ಆದಾಗ ಮೊದಲಿಂದ ತೆಗೆದುಕೊಂಡು ಬಂದಿದ್ದಂಥ ಹೆವಿ ಲೋಡನ್ನು ಕ್ಯಾರಿ ಮಾಡಲಿಕ್ಕೆ ಆಗೋದಿಲ್ಲ. ರಿವರ್ ಕಾಂಟ್ ಕ್ಯಾರಿ ದ ಹೆವಿ ಲೋಡ್. ಸೊ ಮಟೀರಿಯಲ್ಸ್ ಫಾಲ್ ಡೌನ್, ಸ್ಪ್ರೆಡ್ ಇನ್ ಅ ಫ್ಯಾನ್ ಶೇಪ್. ಒಂದು ಫ್ಯಾನ್ ಶೇಪಲ್ಲಿ ಇದು ಸ್ಪ್ರೆಡ್ ಆಗ್ತಾ ಇರುತ್ತೆ. ಫ್ಯಾನಿನ ರೆಕ್ಕೆಗಳಿದ್ದು ನಾವು ನೋಡ್ತೀವಲ್ವ, ಫ್ಯಾನಿನ ರೆಕ್ಕೆ ಥರನೇ ಈ ಥರ ಅಲ್ಲಿ ಸೆಡಿಮೆಂಟ್ಗಳು ಸ್ಪ್ರೆಡ್ ಆಗುತ್ತೆ. ಅದಕ್ಕೆ ನಾವು ಅಲ್ಯೂವಿಯಲ್ ಫ್ಯಾನ್ ಅಂತ ಕರಿತೇವೆ. ಅಲ್ಯೂವಿಯಲ್ ಫ್ಯಾನ್ ಏನು ಮೇಲ್ಗಡೆಯಿಂದ ಬಂತು, ಸಡನ್ನಾಗಿ ಫ್ಲ್ಯಾಟ್ ಲ್ಯಾಂಡ್ ಸಿಕ್ತು, ಆವಾಗ ಆ ಕ್ಯಾರಿ ಮಾಡಲಿಕ್ಕೆ ಆಗ್ತಾ ಇಲ್ಲ, ಫೋರ್ಸ್ ಕಡಿಮೆ ಆಗಿದೆ, ಸ್ಪೀಡ್ ಕಡಿಮೆ ಆಗಿದೆ, ಎಲ್ಲವನ್ನು ಸ್ಪ್ರೆಡ್ ಮಾಡುತ್ತೆ. ಆ ಫ್ಯಾನ್ ಶೇಪಲ್ಲಿ ಇರೋದನ್ನು ನಾವು ಅಲ್ಯೂವಿಯಲ್ ಫ್ಯಾನ್ ಅಂತ ಕರಿತೇವೆ. ಸೆಡಿಮೆಂಟ್ಸ್ಗಳು ಹೇಗಿರುತ್ತೆ ಇಲ್ಲಿ, ಫೋರ್ಸ್ ಬಿಗ್, ಅನ್ಸಾರ್ಟೆಡ್ಡು, ಹೆವಿಯರ್ ನಿಯರ್ ಮೌಂಟೇನ್ಸ್, ಮೌಂಟೇನ್ ಹತ್ರ ಇದ್ದಾಗ ಹೆವಿ ಆಗಿರುತ್ತೆ. ಫೈನರ್ ಆ್ಯಸ್ ಯು ಗೋ ಔಟ್ವರ್ಡ್, ಮುಂದೆ ಹೋಗ್ತಾ ಇದ್ದಾಗ ಅದು ಫೈನ್ ಆಗ್ತಾ ಬರುತ್ತೆ, ಚಿಕ್ಕದಾಗ್ತಾ ಬರುತ್ತೆ. ಇನ್ನು ಇಂಡಿಯನ್ ಕಾಂಟೆಕ್ಸ್ಟಲ್ಲಿ ಇನ್ ಇಂಡಿಯಾ ದ ಅಲ್ಯೂವಿಯಲ್ ಫ್ಯಾನ್ ರೀಜನ್ ಇಸ್ ಡಿವೈಡೆಡ್ ಇಂಟು ಬಾಬರ್ ಆ್ಯಂಡ್ ತೆರಾಯ್. ಬಾಬರ್ ಮತ್ತು ತೆರಾಯ್ ಅಂತ ಎರಡು ಥರ ಇದೆ ನೋಡಿ. ಈ ಕಡೆ ಒಂದು ಇಮೇಜ್ ಕೊಟ್ಟಿದ್ದಾನೆ. ಈ ಇಮೇಜ್ ಬಹಳ ಇಂಪಾರ್ಟೆಂಟು, ಬಹಳ ಕಡೆ ಯೂಸ್ ಆಗುತ್ತೆ. ಇದನ್ನು ಬಿಡಿಸ್ಕೊಂಡು ಇಟ್ಕೊಳ್ಳಿ. ಇದರ ನೋಟ್ಸು ಈಗ ಮೊದಲೇ ಬಿಡಿಸ್ಕೊಂಡ್ರೂ ಒಳ್ಳೆಯದು, ಆಮೇಲೆ ಶಾರ್ಟ್ ನೋಟ್ಸ್ ಬರ್ಕೋಬಹುದು. ಈ ಥರ ಹಿಮಾಲಯ ಇದೆ.
ಹಿಮಾಲಯದಿಂದ ಬರ್ತಾ ಬರ್ತಾ ಜಸ್ಟ್ ಈಗ ಫ್ಲ್ಯಾಟ್ ಲ್ಯಾಂಡಲ್ಲಿ ಸ್ವಲ್ಪ ಸ್ಲೋಪ್ ಕಡಿಮೆ ಆಗಿಬಿಟ್ಟಿದೆ ಅಲ್ವಾ, ಇಲ್ಲಿ ಮೇಲಿಂದ ಬಂದು ತಂದಿದ್ದನ್ನೆಲ್ಲ ಇಲ್ಲೇ ಬಿಸಾಕ್ತಾ ಇದೆ, ಆ ಥರ ಸ್ಪ್ರೆಡ್ ಮಾಡ್ತಾ ಇದೆ. ಬಾಬರ್ ಅಂತ ಇದು ಕರಿತೇವೆ. ನೆಕ್ಸ್ಟ್ ಇನ್ನೂ ಸ್ವಲ್ಪ ಕೆಳಗಡೆ ಬಂದರೆ ಅದು ತೆರಾಯಿ. ನೆಕ್ಸ್ಟ್ ಮುಂದೆ ಹೋಗ್ತಾ ಹೋಗ್ತಾ ಭಾಂಗರ್ ಅಂತ ಬರುತ್ತೆ, ನೆಕ್ಸ್ಟ್ ಖಾದರ್ ಅಂತ ಬರುತ್ತೆ. ಮಿಡ್ಲಲ್ಲಿ ರಿವರ್ ವ್ಯಾಲಿ. ಈ ಥರ ನಾವು ಸ್ಟ್ರಕ್ಚರನ್ನು ನೋಡ್ತಾ ಹೋಗ್ಬೋದು. ಈ ಶಬ್ದಗಳ ಅರ್ಥವನ್ನು ಈಗ ನೋಡೋಣ. ಬಾಬರ್ ಬೆಲ್ಟ್ ಅಂತಂದರೆ ಲೊಕೇಶನ್ ನೋಡಿ ಎಲ್ಲಿದೆ. ಸುಮಾರು ಹಿಮಾಲಯದ ಮೌಂಟೇನ್ ರೇಂಜಸ್ ನೆನ್ಪು ಮಾಡಿಕೊಂಡ್ರೆ ಅಲಾಂಗ್ ಶಿವಾಲಿಕ್ ಫೂಟ್ ಹಿಲ್ಸ್. ನೇಚರ್ ಹೇಗಿರುತ್ತೆ ನೋಡಿ, ಬಿಗ್ ಸ್ಟೋನ್ ಪೆಬಲ್ಸ್, ವೆರಿ ಪೋರಸ್ ಸಾಯಿಲ್. ಪೋರಸ್ ಅಂತಂದ್ರೆ ಏನು? ನೀರನ್ನು ಹಾದು ಹೋಗಲಿಕ್ಕೆ ಬಿಡೋದು. ಸೊ ವಾಟ್ ಹ್ಯಾಪನ್ಸ್ ಟು ವಾಟರ್? ಇಲ್ಲಿ ನೀರು ಹಾದು ಹೋಗುತ್ತೆ ಒಳಗಡೆ ಅಂತಂದರೆ ವಾಟರ್ ಗೋಸ್ ಅಂಡರ್ಗ್ರೌಂಡ್. ನೀರು ಅಂತರ್ಜಲವನ್ನು ಸೇರ್ಕೊಳ್ತಾ ಇದೆ. ಬಿಕಾಸ್ ಗ್ಯಾಪ್ಸ್ ಬಿಟ್ವೀನ್ ಸ್ಟೋನ್ಸ್ ಆರ್ ಲಾರ್ಜ್. ದೊಡ್ಡ ದೊಡ್ಡ ಕಲ್ಲು ಅಲ್ವಾ, ದೊಡ್ಡ ದೊಡ್ಡ ಕಲ್ಲಿದೆ, ಕಲ್ಲಿನ ನಡುವೆ ಗ್ಯಾಪ್ ಇರುತ್ತೆ. ಗ್ಯಾಪಿಂದ ನೀರು ಅಂಡರ್ಗ್ರೌಂಡಿಗೆ ಹೋಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಅಗ್ರಿಕಲ್ಚರ್ ನಡೆಸಲಿಕ್ಕೆ ಆಗುತ್ತಾ? ಆಗೋದಿಲ್ಲ. ಪೂವರ್. ಓನ್ಲಿ ಡೀಪ್ ರೂಟೆಡ್ ಟ್ರೀಸ್ ಸರ್ವೈವ್. ದೊಡ್ಡ ಮರ, ಅದರ ರೂಟ್ಗಳು ತುಂಬ ಆಳಕ್ಕಿದ್ರೆ ಅದಕ್ಕೆ ನೀರು ಸಿಗುತ್ತೆ. ಇಲ್ದಿದ್ರೆ ಬೇರೆ ಯಾವುದೇ ಕೃಷಿ ಆಗಿರಬಹುದು, ಗಿಡ ಮರಗಳು ಇಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದು ಯಾವುದು? ಬಾಬರ್ ಬೆಲ್ಟ್. ಎಲ್ಲಿ ಕಂಡು ಬರುತ್ತೆ? ಶಿವಾಲಿಕ್ ಫೂಟ್ ಹಿಲ್ಸ್ ಅಂತಹ ಒಂದು ಸಂದರ್ಭದಲ್ಲಿ. ಬಿಗ್ ಸ್ಟೋನ್ಸು ಪೆಬಲ್ಸ್ ಇರುತ್ತೆ, ಸಾಯಿಲ್ ಪೋರಸ್ ಆಗಿರುತ್ತೆ, ನೀರು ಕೆಳಗಡೆ ಹೋಗುತ್ತೆ. ಇನ್ನೊಂದು ತೆರಾಯ್ ಬೆಲ್ಟ್. ತೆರಾಯ್ ಅಂತಂದರೆ ದ ಅಂಡರ್ಗ್ರೌಂಡ್ ವಾಟರ್ ಫ್ರಾಮ್ ಬಾಬರ್ ಕಮ್ಸ್ ಬ್ಯಾಕ್ ಟು ದ ಸರ್ಫೇಸ್. ಕೆಳಗಡೆ ಇರುವಂಥ ಅಂಡರ್ಗ್ರೌಂಡ್ ವಾಟರ್ ಮತ್ತೆ ಸರ್ಫೇಸಿಗೆ ಬರುತ್ತೆ. ಯಾಕೆ ಸರ್ಫೇಸಿಗೆ ಬರುತ್ತೆ? ಬಿಕಾಸ್ ತೆರಾಯ್ ಸಾಯಿಲ್ ಇಸ್ ಫೈನ್ ಆ್ಯಂಡ್ ನಾನ್ ಪೋರಸ್. ನೋಡಿ, ಇದು ಫಸ್ಟು ಬಾಬರ್. ಸ್ವಲ್ಪ ಕೆಳಗಡೆ ಹೋದ್ಮೇಲೆ ಈ ತೆರಾಯ್ ಸಾಯಿಲ್ ಇದೆಯಲ್ವಾ, ಇದು ನಾನ್ ಪೋರಸ್, ನೀರನ್ನು ಹಾದು ಹೋಗ್ಲಿಕ್ಕೆ ಬಿಡೋದಿಲ್ಲ, ಮತ್ತು ಫೈನ್ ಆಗಿರುತ್ತೆ ತುಂಬ. ಸೊ ವಾಟರ್ ಕೆನಾಟ್ ಗೋ ಡೀಪರ್ ಹಿಯರ್. ನೀರು ಬಹಳ ಆಳಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಫೋರ್ಸ್ ಟು ರೈಸ್ ಅಪ್. ಆವಾಗ ಮತ್ತೆ ಮೇಲೆ ಬರಬೇಕಾಗತ್ತೆ. ಮೇಲೆ ಬಂದು ಮತ್ತೆ ಅಲ್ಲಿ ನೀರು ವಾಪಸ್ ರಿಜ್ಯುವಿನೇಟ್ ಆಗೋ ಥರ ನಾವು ನೋಡ್ಬೋದು. ಸೊ ವಾಟ್ ಇಸ್ ಸ್ಪೆಷಲ್ ಅಬೌಟ್ ತೆರಾಯ್ ಸಾಯಿಲ್? ನೇಚರ್ ಆಫ್ ತೆರಾಯ್ ನೋಡಿ, ಫೈನ್ ಸ್ಯಾಂಡ್ ಇರುತ್ತೆ, ಸಿಲ್ಟ್ ಇರುತ್ತೆ, ಕ್ಲೇ ಇರುತ್ತೆ. ಸಾಯಿಲು ಲೆಸ್ ಪೋರಸ್ ಅಂತ ಹೇಳಿದ್ವಿ. ಆಲ್ಮೋಸ್ಟ್ ಇಂಪರ್ಮಿಯೇಬಲ್. ಇಂಪರ್ಮಿಯೇಬಲ್ ಅಂತಂದ್ರೂ ಅದೇ, ನೀರನ್ನು ಹಾದು ಹೋಗ್ಲಿಕ್ಕೆ ಬಿಡದೇ ಇರೋದು. ಹಾಗಾಗಿ ಬ್ಯಾರಿಯರ್ ಥರ ನೀರು ಕೆಳಗಡೆ ಹೋಗ್ಲಿಕ್ಕೆ ಆಗೋದಿಲ್ಲ, ಇದರ ಮೇಲುಗಡೆನೇ ಆಲ್ಮೋಸ್ಟ್ ಇರಬೇಕಾಗತ್ತೆ. ಹಾಗಾಗಿ ಲ್ಯಾಂಡು ವೆಟ್ ಆಗಿರುತ್ತೆ, ಮಾರ್ಷಿ ಆಗಿರುತ್ತೆ. ಸಾಯಿಲ್ ಹೇಗಿರಬಹುದು? ವೆರಿ ಫರ್ಟೈಲ್ ಅಲ್ವಾ, ವಾಟರ್ ಲಾಕ್ಡ್, ನೀರಿನಿಂದ ನೀರಾವರಿ ಭೂಮಿ ಅಂತ ಹೇಳ್ಬೋದು. ವೆಜಿಟೇಷನ್ನು ಡೆನ್ಸ್ ಫಾರೆಸ್ಟನ್ನು ನೋಡ್ಬೋದು. ಇಲ್ಲಿ ಬಯೋಡೈವರ್ಸಿಟಿ ಜಾಸ್ತಿ ಇರುತ್ತೆ, ನೀರಿರ್ಬೋದು ಮತ್ತು ಎಲ್ಲ ತರಹದ ಅಂಶಗಳು ಬಯೋಡೈವರ್ಸಿಟಿಗೆ ಹೆಲ್ಪ್ ಮಾಡೋದನ್ನು ನಾವಿಲ್ಲಿ ನೋಡಬಹುದು. ಇನ್ನು ಹ್ಯೂಮನ್ ಯೂಸ್, ನಾರ್ತ್ ವೆಸ್ಟ್ ಇಂಡಿಯಾದಲ್ಲಿ ಫಾರೆಸ್ಟ್ ಕ್ಲಿಯರ್ ಮಾಡೋದು ಮತ್ತು ಕ್ಲಿಯರ್ ಮಾಡಿ ಅಲ್ಲಿ ಫಾರ್ಮ್ ಲ್ಯಾಂಡನ್ನು ಮಾಡ್ತಾ ಇದ್ದಾರೆ ಈಗ ಈ ಒಂದು ಭಾಗದಲ್ಲಿ. ರೈಸು, ಶುಗರ್ ಕೇನೆಲ್ಲ ಜಾಸ್ತಿ ಬೆಳೀತಾರೆ. ಸೊ ವ್ಯಾರ್ ಒರಿಜಿನಲ್ ತೆರಾಯ್ ಸ್ಟಿಲ್ ಸರ್ವೈವ್ಸ್. ಇನ್ನೂ ಒರಿಜಿನಲ್ ಥರ ಇರೋದು ಕೆಲವೊಂದು ಪ್ರೊಟೆಕ್ಟೆಡ್ ಏರಿಯಾಸ್ಗಳಲ್ಲಿ, ನ್ಯಾಷನಲ್ ಪಾರ್ಕ್ಗಳಲ್ಲಿ, ನಾರ್ತ್ ಈಸ್ಟ್ ಇಂಡಿಯಾದಲ್ಲಿ ಇಲ್ಲೆಲ್ಲ ನಾವು ಒರಿಜಿನಲ್ ತೆರಾಯ್ನ ನೋಡಬಹುದು. ಗೊತ್ತಾಗ್ತಾ ಇದೆಯಾ? ರಿವರ್ ನಾವು ಮೆಚೂರ್ ಸ್ಟೇಜಲ್ಲಿ ನೋಡ್ತಾ ಇರೋದು. ಮೆಚೂರ್ ಸ್ಟೇಜಲ್ಲಿ ಮೊದಲನೇದು ಯಾವುದು? ಯಾವ ಫೀಚರು? ಮೆಚೂರ್ ಸ್ಟೇಜಿನ ಫೀಚರ್ ಏನು? ಬಾಬರ್. ಬಾಬರ್ಗಿಂತ ಮೊದಲು ಇದು ಬಾಬರ್ ತೆರಾಯ್. ಇದಕ್ಕಿಂತ ಮೊದಲು ಅಲಿವೇಲ್ ಫ್ಯಾನ್ ಅಲ್ವಾ? ಅಲಿವೇಲ್ ಫ್ಯಾನಲ್ಲಿ ನಾವು ನೋಡೋದು, ಅಲಿವೇಲ್ ಫ್ಯಾನ್ ಮುಖ್ಯವಾಗಿ ಯಾವ ಥರ ಇರುತ್ತೆ ಅನ್ನೋದರಲ್ಲಿ ಬಾಬರ್ ತೆರಾಯ್ ಅಂತ ನೋಡಿದ್ವಿ. ಎಸ್. ಅದಾದಮೇಲೆ ಇಂಟರ್ಲಾಕಿಂಗ್ ಸ್ಪರ್ಸ್. ಸ್ಪರ್ ಅಂತಂದರೆ ಒಂದು ಹಾರ್ಡ್ ರಾಕ್ ರಿಡ್ಜ್. ಒಂದು ವ್ಯಾಲಿ ಇದೆ, ವ್ಯಾಲಿ ಹತ್ತಿರ ಒಂದು ರಾಕ್ ರಿಡ್ಜ್ ಇರ್ಬೋದು. ಈಗ ನಿಮಗೆ ತೋರಿಸ್ತೇನೆ ಒಂದು ಇಮೇಜ್. ಮತ್ತೆ ಇಲ್ಲಿ ಮೊದಲು ಕೇಳಿಸ್ಕೊಳ್ಳಿ. ವಾಟ್ ಆರ್ ಇಂಟರ್ಲಾಕಿಂಗ್ ಸ್ಪರ್ಸ್? ಏನು ಹಾಗಂತಂದರೆ ನೋಡಿ, ರಿವರ್ ಯಾವಾಗ ಒಂದು ನದಿ ಬೆಂಡ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೋ, ವೆನ್ ರಿವರ್ ಸ್ಟಾರ್ಟ್ಸ್ ಬೆಂಡಿಂಗ್ ಆ್ಯಂಡ್ ವೈಂಡಿಂಗ್, ಈ ಥರ ನದಿ ಬೆಂಡ್ ಆಗ್ತಾ ಇದೆ, ವೈಂಡಿಂಗ್ ಆಗ್ತಾ ಇದೆ, ಅವಾಗ ಏನಾಗ್ತಾ ಇದೆ, ಸೈಡಲ್ಲಿ ಕಟ್ ಮಾಡ್ಕೊಳ್ತಾ ಹೋಗ್ತಾ ಇದೆ. ಸೊ ಸ್ಪರ್ಸ್ ಅಪಿಯರ್ ಟು ಫಿಟ್ ಇನ್ ಟು ಈಚ್ ಅದರ್ ಲೈಕ್ ಫಿಂಗರ್ಸ್ ಅಲ್ವಾ? ಮಿಡ್ಲಲ್ಲಿ ಈ ಥರ ಸ್ಪರ್ಗಳು ಕ್ರಿಯೇಟ್ ಆಗುತ್ತೆ ಆವಾಗ. ಸೊ ಆವಾಗ ಮೇಲುಗಡೆ ನೋಡಿದ್ರೆ ಏನು ಅನಿಸುತ್ತೆ ನಮಗೆ? ಸೀನ್ ಫ್ರಮ್ ಎಬೋವ್ ದೇ ಲುಕ್ ಇಂಟರ್ಲಾಕ್ಡ್, ಎಲ್ಲ ಇಂಟರ್ಲಾಕ್ ಆಗಿರೋ ಥರ ಅನಿಸುತ್ತೆ. ಕಾಮನ್ ಇನ್ ಅಪ್ಪರ್ ಮ್ಯಾಚೂರ್ ಸ್ಟೇಜ್ನಲ್ಲಿ ಇದನ್ನು ನಾವು ನೋಡ್ಬೋದು.
ಯಾಕೆ ಹೀಗಾಗುತ್ತೆ ಅಂತಂದರೆ ಲ್ಯಾಟ್ರಲ್ ಇರೋಷನ್ ಇನ್ಕ್ರೀಸ್ ಆಗ್ತಾ ಇದೆ. ಲ್ಯಾಟ್ರಲ್ ಅಂತಂದರೆ ಸೈಡಲ್ಲಿ. ರಿವರ್ ಅವಾಯ್ಡ್ಸ್ ಹಾರ್ಡ್ ರಾಕ್ಸ್. ಈಗ ರಿವರ್ ಈ ಥರ ಬಂತು, ಇಲ್ಲಿ ಇರೋಡ್ ಮಾಡ್ತು, ಇರೋಡ್ ಮಾಡಿ ಆದಮೇಲೆ ಮತ್ತೆ ಇಲ್ಲಿ ಬಂದಾಗ ಒಂದು ಹಾರ್ಡ್ ರಾಕ್ ಇರಬಹುದು, ಅದನ್ನು ಅವಾಯ್ಡ್ ಮಾಡುತ್ತೆ ರಿವರ್. ಅಷ್ಟು ಫೋರ್ಸ್ ಇಲ್ಲ ಈಗ, ಅಲ್ಲಿ ತಾನೇ ಬೆಂಡ್ ಆಗುತ್ತೆ. ಒಂದು ವೇಳೆ ಸಾಫ್ಟ್ ರಾಕ್ ಇದ್ದರೆ ಅದನ್ನು ಇರೋಡ್ ಮಾಡ್ತಾ ಹೋಗುತ್ತೆ, ಹಾರ್ಡ್ ಬಂದರೆ ಅದನ್ನು ಅವಾಯ್ಡ್ ಮಾಡುತ್ತೆ ಅಲ್ವಾ. ಸ್ಟಾರ್ಟ್ಸ್ ಕರ್ವಿಂಗ್ ಅರೌಂಡ್ ದೆಮ್. ಹಾರ್ಡ್ ರಾಕ್ ಬಂದಾಗ ರಿವರೇ ಕರ್ವ್ ಆಗಿಬಿಡುತ್ತೆ. ಹಾಗಾಗಿ ಇಲ್ಲಿ ಇಂಟರ್ಲಾಕಿಂಗ್ ಸ್ಪರ್ಗಳನ್ನು ನಾವು ನೋಡಬಹುದು. ಇದೇ ಥರದ್ದೇ ಇದಕ್ಕೆ ಸಂಬಂಧಪಟ್ಟಿರೋದೇ ಮುಂದೆ ಮಿಯಾಂಡರ್ ಅಂತ. ಮಿಯಾಂಡರ್ ಅಂತಂದರೆ ಅ ಕರ್ವ್ಡ್ ಬೆಂಡ್ ಇನ್ ಅ ರಿವರ್. ನೋಡಿ, ಕರ್ವ್ಡ್ ಬೆಂಡ್ ಈ ಥರ ರಿವರ್ಗಳಾಗ್ತಾ ಇರುತ್ತಲ್ವ, ಬೆಂಡ್ ಆಗೋದು. ಆ ಕರ್ವ್ಡ್ ಬೆಂಡಿಗೆ ನಾವು ಮಿಯಾಂಡರ್ ಅಂತ ಕರಿತೇವೆ. ಲೈಕ್ ಅ ಸ್ನೇಕ್, ಹಾವಿನ ಥರಾನೇ. ರಿವರ್ ಡಸ್ ನಾಟ್ ಫ್ಲೋ ಸ್ಟ್ರೇಟ್ ಎನಿಮೋರ್. ಮೇಲುಗಡೆಯಿಂದ ಕೆಳಗಡೆ ಹರಿದಿದ್ರೆ ರಿವರು ಆಲ್ಮೋಸ್ಟ್ ಸ್ಟ್ರೇಟ್ ಆಗಿರಬಹುದು. ಆದರೆ ನೀವು ಸಮತಟ್ಟಾದ ಪ್ರದೇಶದಲ್ಲಿ ರಿವರ್ ಅಷ್ಟು ಸುಲಭವಾಗಿ ಸ್ಟ್ರೇಟ್ ಆಗಿ ಹರಿಯೋದನ್ನು ನೋಡ್ಲಿಕ್ಕೆ ಆಗೋದಿಲ್ಲ. ಸೊ ದಿಸ್ ಮಿಯಾಂಡರ್ ಕ್ಯಾನ್ ಫಾರ್ಮ್ ಇನ್ ಎನಿ ಸ್ಟೇಜ್. ಯಾವ ಸ್ಟೇಜ್ನಲ್ಲಿ, ಯಂಗರ್ ಇರಬಹುದು, ಮ್ಯಾಚೂರ್ ಇರಬಹುದು, ಓಲ್ಡ್ ಇರಬಹುದು, ಯಾವ ಸ್ಟೇಜ್ನಲ್ಲಿ ಬೇಕಾದರೂ ಆಗಬಹುದು. ಇಂಥದಕ್ಕೆ ಫಿಕ್ಸ್ ಅಂತ ಇರೋದಿಲ್ಲ. ಆದರೆ ಹೆಚ್ಚು ನೋಡೋದು ನಾವು ಮ್ಯಾಚೂರ್ ಮತ್ತು ಓಲ್ಡ್ ಸ್ಟೇಜ್ನಲ್ಲಿ. ಮಿಯಾಂಡರ್ನ ಇಂಟರ್ನಲ್ ಸ್ಟ್ರಕ್ಚರ್ ಹೇಗಿರುತ್ತೆ? ಈ ಥರ ಹೀಗೆ ಮಿಯಾಂಡರ್ ಆಗ್ತಾ ಇದೆ ಅಂತಂದರೆ, ಒಂದು ನಿಮಿಷ, ನೋಡಿ, 2 ಸೈಡ್ಸನ್ನು ನಾವು ನೋಡ್ಬೋದು. ಔಟರ್ ಬೆಂಡು, ರಿವರ್ ಕ್ಲಿಫ್ ಅಂತ, ಮತ್ತು ಇನ್ನೊಂದು ಇನ್ನರ್ ಬೆಂಡು, ಸ್ಲಿಪ್ ಆಫ್ ಸ್ಲೋಪ್. ಈ ಥರ ನೋಡಿದ್ರೆ ಔಟರ್ ಬೆಂಡ್ ಹೇಗಿರುತ್ತೆ? ಇಲ್ಲಿ ಸ್ಪೀಡ್ ಹೈ ಇರುತ್ತೆ ಅಲ್ವಾ, ಈ ಥರ ಇರೋಷನ್ ಸ್ಟ್ರಾಂಗ್ ಇರುತ್ತೆ, ಇರೋಷನ್ ಪವರ್ ಸ್ಟ್ರಾಂಗ್ ಇರುತ್ತೆ. ಮತ್ತು ಸ್ಲೋಪ್ ಸ್ಟೀಪ್ ಆಗಿರುತ್ತೆ. ಕಾನ್ಕೇವ್ ಅಂತ ಕರಿತೇವೆ ನಾವು, ಕಾನ್ಕೇವ್ ಅಂತ ಕರಿತೇವೆ. ಅಂದರೆ ಈ ಥರ ನಾವು ನೋಡ್ಬೋದು ಕಾನ್ಕೇವ್. ಅದರ ಜೊತೆ ಇನ್ನೊಂದು ಇನ್ನರ್ ಬೆಂಡ್ ಇದೆ, ಅದು ಕಾನ್ವೆಕ್ಸ್. ಈ ಥರ ಕಾನ್ವೆಕ್ಸ್ ಅದು ಸ್ವಲ್ಪ ಕನ್ಫ್ಯೂಸಿಂಗ್ ಆಗ್ಬೋದು. ಈ ಥರ ಕೇವ್ ಇದ್ದರೆ ಕಾನ್ಕೇವ್, ಇನ್ನೊಂದು ಕಾನ್ವೆಕ್ಸ್. ಇದಕ್ಕೆ ಕಾನ್ವೆಕ್ಸ್ ಅಂತ ಕರಿತೇವೆ. ಯಾವ ಸೈಡಿಂದ ನೋಡ್ತೀವಿ ಅನ್ನೋದು ಇಂಪಾರ್ಟೆಂಟು. ಆದರೆ ನೆನ್ಪಿಟ್ಕೊಳ್ಳಿ, ಈಗ ಔಟರ್ ಬೆಂಡ್ನಲ್ಲಿ ರಿವರ್ ಕ್ಲಿಫು ಹೈ ಸ್ಪೀಡ್ ಇರುತ್ತೆ, ಇರೋಷನ್ ಜಾಸ್ತಿ ಇರುತ್ತೆ, ಸ್ಟೀಪ್ ಸ್ಲೋಪ್ ಇರುತ್ತೆ, ಕಾನ್ಕೇವ್ ಶೇಪ್ ಇರುತ್ತೆ. ಇನ್ನರ್ ಬೆಂಡಲ್ಲಿ ಸ್ಲೋ ಸ್ಪೀಡು, ಡಿಪಾಸಿಷನ್ ಹೈ ಇರುತ್ತೆ, ಸ್ಲೋಪ್ ಜೆಂಟಲ್ ಆಗಿರುತ್ತೆ, ಶೇಪ್ ಕಾನ್ವೆಕ್ಸ್ ಆಗಿರುತ್ತೆ. ಯಾಕೆ ಹೀಗಾಗುತ್ತೆ ಅಂತಂದರೆ ವಾಟರ್ ಫ್ಲೋಸ್ ಫಾಸ್ಟರ್ ಆನ್ ದಿ ಔಟರ್ ಸೈಡ್ನಲ್ಲಿ ಬಹಳ ಫಾಸ್ಟಾಗಿ ವಾಟರ್ ಫ್ಲೋ ಆಗ್ತಾ ಇರಬೇಕಾದ್ರೆ, ಫಾಸ್ಟ್ ಇದೆ ಅಂತಂದರೆ ಏನು? ಫೋರ್ಸ್ ಜಾಸ್ತಿ ಇದೆ ಅಂತಂದರೆ ಇರೋಷನ್ ಪವರ್ ಯಾವ ಥರ ಇರುತ್ತೆ? ಹೆಚ್ಚಿರುತ್ತಾ ಕಡಿಮೆ ಇರುತ್ತಾ? ಹೆಚ್ಚಿರುತ್ತೆ. ಆ್ಯಂಡ್ ಸ್ಲೋವರ್ ಆನ್ ದಿ ಇನ್ನರ್ ಸೈಡ್ ಅಲ್ವಾ, ಇನ್ನರ್ ಸೈಡಲ್ಲಿ ಸ್ಲೋ ಆಗಿರುತ್ತೆ ವಾಟರ್ ಫ್ಲೋ. ಇನ್ನು ಫಾಸ್ಟ್ ಆದಾಗ ಇರೋಷನ್ ಜಾಸ್ತಿ, ಸ್ಲೋ ಇದ್ದಾಗ ಡಿಪೋಸಿಷನ್ ಜಾಸ್ತಿ. ಇದು ಇಂಪಾರ್ಟೆಂಟ್. ಫಾಸ್ಟಾಗಿ ಹರಿತಾ ಇರಬೇಕಾದ್ರೆ ಇರೋಷನ್ ಜಾಸ್ತಿ, ಸ್ಲೋ ಆಗಿದ್ದಾಗ ಡೆಪಾಸಿಷನ್ ಜಾಸ್ತಿ ಇರುತ್ತೆ. ಅಷ್ಟು ಗೊತ್ತಿದ್ರೆ ನಿಮಗೆ ಈಸಿಯಾಗಿ ಎಲ್ಲವನ್ನು ಕನೆಕ್ಟ್ ಮಾಡ್ಕೊಳ್ತಾ ಹೋಗಬಹುದು. ಇನ್ನು ಕೆಲವೊಂದು ಕ್ವಶನ್ ಆನ್ಸರ್ ನೋಡೋದಾದರೆ, ಡಸ್ ಇರೋಷನ್ ಸ್ಟಾಪ್ ಇನ್ ಮ್ಯಾಚೂರ್ ಸ್ಟೇಜ್? ಇರೋಷನ್ ಸ್ಟಾಪ್ ಆಗಿಬಿಡುತ್ತಾ? ನೋ, ಇಟ್ ರೆಡ್ಯೂಸಸ್ ವರ್ಟಿಕಲಿ ಇರೋಷನ್ನು ರೆಡ್ಯೂಸ್ ಆಗುತ್ತೆ, ಆದರೆ ಸೈಡ್ ವೇ ಇರೋಷನ್ ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಇನ್ನು ವೈ ಕಾಂಟ್ ರಿವರ್ ಕ್ಯಾರಿ ಬಿಗ್ ಬೌಲ್ಡರ್ಸ್? ನಾವು ಮ್ಯಾಚೂರ್ ಸ್ಟೇಜ್ನಲ್ಲಿ ಬಿಗ್ ಬೌಲ್ಡರ್ಗಳನ್ನ ಯಾಕೆ ರಿವರ್ ಕ್ಯಾರಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ? ಬಿಕಾಸ್ ಡಿಕ್ರೀಸ್ ಇನ್ ಸ್ಲೋಪ್, ಸ್ಪೀಡ್, ಎನರ್ಜಿ ಅಲ್ವಾ. ಸ್ಲೋಪ್ ಆಗಿರ್ಬೋದು, ಸ್ಪೀಡು, ಎನರ್ಜಿ ಇದೆಲ್ಲದರಲ್ಲೂ ಡಿಕ್ರೀಸ್ ಆಗ್ತಾ ಇದೆ. ಈಸ್ ಯು ಶೇಪ್ಡ್ ವ್ಯಾಲಿ ಹಿಯರ್ ಸೇಮ್ ಆ್ಯಸ್ ಗ್ಲೇಷಿಯಲ್ ವ್ಯಾಲಿ? ಗ್ಲೇಷಿಯಲಲ್ಲೂ ವ್ಯಾಲಿ ನೋಡ್ತೇವೆ ನಾವು, ಅದು ಮತ್ತು ಈ ಯು ಶೇಪ್ಡ್ ವ್ಯಾಲಿ ಎರಡು ಸೇಮಾ? ಅಲ್ಲ, ಎರಡು ಡಿಫ್ರೆಂಟು. ಗ್ಲೇಷಿಯಲ್ ಯು ಶೇಪ್ಡ್ ವ್ಯಾಲೀಸ್ ಆರ್ ಮಚ್ ಡೀಪರ್ ಆ್ಯಂಡ್ ಸ್ಟೀಪರ್. ಅದು ಇನ್ನಷ್ಟು ಡೀಪ್ ಆಗಿರುತ್ತೆ, ಸ್ಟೀಪ್ ಆಗಿರುತ್ತೆ. ಬಾಬರ್ ಯಾಕೆ ಫರ್ಟೈಲ್ ಆಗಿರೋದಿಲ್ಲ? ಯಾಕಂದರೆ ವಾಟರು ಅಂಡರ್ಗ್ರೌಂಡಲ್ಲಿ ಹೋಗಿ ಡಿಸಪಿಯರ್ ಆಗಿಬಿಡುತ್ತೆ. ಸಾಯಿಲ್ ಸಹ ಟೂ ಕೋಯರ್ಸ್ ಅಂತಂದರೆ ಏನು? ಮೊದಲು ಹೇಳಿದ್ದೆ, ನೆನಪಿದೆಯಾ? ನೋಡೋಣ, ಥಿಂಕ್ ಮಾಡಿ. ಸೊ ವೈ ಇಸ್ ಟೆರೈ ವೆರಿ ಫರ್ಟೈಲ್? ಟೆರೈ ಯಾಕೆ ವೆರಿ ಫರ್ಟೈಲ್ ಆಗಿರುತ್ತೆ? ಯಾಕಂದರೆ ಗ್ರೌಂಡ್ ವಾಟರ್ ರೀಅಪಿಯರ್ ಆಗುತ್ತೆ, ಸಾಯಿಲ್ ಫೈನ್ ಆಗಿರುತ್ತೆ, ಮಾಯಿಸ್ಟ್ ಆಗಿರುತ್ತೆ. ಇನ್ನು ಆರ್ಗ್ಯಾನಿಕ್ ಮ್ಯಾಟರಲ್ಲಿ ಅಕ್ಯುಮುಲೇಟ್ ಆಗ್ತಾ ಹೋಗೋದ್ರಿಂದ ಇನ್ನಷ್ಟು ಫರ್ಟೈಲ್ ಆಗ್ತಾ ಹೋಗುತ್ತೆ. ಇನ್ನು ವೈ ಡು ಮಿಯಾಂಡರ್ಸ್ ಫಾರ್ಮ್ ಮೋಸ್ಟ್ಲಿ ಇನ್ ಮ್ಯಾಚೂರ್ ಸ್ಟೇಜ್? 3 ಸ್ಟೇಜಲ್ಲೂ ಆಗುತ್ತೆ, ಆದರೆ ಜಾಸ್ತಿ ಮ್ಯಾಚೂರ್ ಸ್ಟೇಜ್ನಲ್ಲಿ ಯಾಕಾಗುತ್ತೆ ಹೇಳಿ?
ಸ್ಲೋಪ್ ಜಂಟಲ್ ಆಗಿಬಿಡುತ್ತೆ. ರಿವರು ಸೈಡ್ ವೇಯಲ್ಲಿ ಮೂವ್ ಆಗಲಿಕ್ಕೆ ಅದಕ್ಕೆ ಅವಕಾಶ ಸಿಗುತ್ತೆ. ರಿವರ್ ಹ್ಯಾಸ್ ಫ್ರೀಡಮ್ ಟು ಮೂವ್ ಸೈಡ್ ವೇಸ್. ಶಾರ್ಟ್ ನೋಟ್ಸನ್ನು ಬರೆದುಕೊಳ್ಳಿ. ಈಗ ಪಾಸ್ ಮಾಡಿ. ಮೆಚೂರ್ ಸ್ಟೇಜ್ ಆಫ್ ಅ ರಿವರ್ ಅದರ ಬಗ್ಗೆ ಇರುವ ಶಾರ್ಟ್ ನೋಟ್ಸ್ ಇದು. ಸ್ಲೈಡ್ ಮಾಡ್ತೇನೆ ನೋಡಿ, ಪಾಸ್ ಮಾಡ್ಕೊಂಡು ಬರ್ಕೊಂಡ್ರೆ. ನೆಕ್ಸ್ಟು ಇರೋಷನ್, ಟ್ರಾನ್ಸ್ಪೋರ್ಟ್, ಡೆಪಾಸಿಷನ್ ಬ್ಯಾಲೆನ್ಸ್ ಆಗುತ್ತೆ. ಕ್ಯಾರಿಂಗ್ ಕೆಪಾಸಿಟಿ, ವ್ಯಾಲಿ ಶೇಪ್ ಯಾವ ಥರ ಆಗುತ್ತೆ ಬರ್ಕೊಳ್ಳಿ. ಅದಾದಮೇಲೆ ಮೇಜರ್ ಫೀಚರ್ಸ್ ಏನು, ಅಲಿವೇಲ್ ಫ್ಯಾನು, ಬಾಬರ್ ತೆರಾಯಿ ಸಿಸ್ಟಮ್ ಭಾರತದಲ್ಲಿ ಯಾವ ಥರ ಇರುತ್ತೆ, ತೆರಾಯಿ ಬೆಲ್ಟ್ ಬಗ್ಗೆ ಬರ್ಕೊಳ್ಳಿ. ಇನ್ನು ಅನದರ್ ಫೀಚರ್ ಇಂಟರ್ಲಾಕಿಂಗ್ ಸ್ಪರ್ಸ್, ಮಿಯಾಂಡರ್ಸ್. ಮಿಯಾಂಡರ್ ಆದಮೇಲೆ ಔಟರ್ ಬೆಂಡು, ಇನ್ನರ್ ಬೆಂಡ್ ಇಷ್ಟನ್ನು ಬರ್ಕೊಳ್ಳಿ. ಇನ್ನೊಂದು ಓಲ್ಡ್ ಏಜ್ ಬಗ್ಗೆ ಇದೆ, ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡೋಣ.